ನಮಸ್ಕಾರ ವೀಕ್ಷಕರೇ. ನಾವೆಲ್ಲ ದುಡಿಯೋದು, ಆಮೇಲೆ ಮನೇಲಿ ಬರೋದು ನೆಮ್ಮದಿಯಾಗಿರಬೇಕು, ಶಾಂತಿಯಾಗಿರಬೇಕು ಅನ್ನೋ ಕಾರಣಕ್ಕೆ. ಆದರೆ ಮನೇಲಿ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ, ದಿನಾ ಕಿರಿಕಿರಿ ಆಗ್ತಾ ಇದೆ. ಅಥವಾ ಮನೇಲಿರುವಂಥ ಮಕ್ಕಳು ನಮ್ಮ ಮಾತನ್ನು ಕೇಳೋದಿಲ್ಲ, ತುಂಬ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು? ಏನು ಕಾರಣ ಇರುತ್ತೆ? ಅದಕ್ಕೆ ತಾಂತ್ರಿಕ ವಿದ್ಯೆ ಮೂಲಕ ನಮಗೆ ಪರಿಹಾರ ಸಿಗುತ್ತಾ? ಇದೆಲ್ಲವನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಎಪಿಸೋಡ್ನಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ಮನೆಗೆ ಬಂದರೆ ನೆಮ್ಮದಿಯಾಗಿರಬೇಕು, ಶಾಂತಿಯಾಗಿರಬೇಕು ಅಂತ ಎಲ್ಲರೂ ಆಶಿಸ್ತಾರೆ. ಆದರೆ ಮನೆಗೆ ಬಂದ ತಕ್ಷಣವೇ ಕಿರಿಕಿರಿ, ಜಗಳ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಮಕ್ಕಳಂತೂ ಈಗಿನ ಕಾಲದವ್ರಂತೂ ಮಾತೇ ಕೇಳಲ್ಲ ಅನ್ನೋದು ಎಲ್ಲ ಪೇರೆಂಟ್ಸ್ದು ಕಂಪ್ಲೇಂಟು. ಹಾಗಾಗಿ ಇದಕ್ಕೆ ಏನು ಕಾರಣ ಇರ್ಬೋದು ಗುರುಗಳೇ? ಅಥವಾ ತಾಂತ್ರಿಕ ವಿದ್ಯೆ ಮೂಲಕ ಇದಕ್ಕೇನಾದ್ರು ಪರಿಹಾರ ಸಿಗುತ್ತಾ ನಮಗೆ? ನೋಡಿ, ಮದುವೆ ಮಾಡ್ಕೊಂಡಿರೋದೇ ದೊಡ್ಡ ಸಮಸ್ಯೆ ಇದೆ. ಏನು ಗುರುಗಳೇ ಹೆಂಗೆ ಹೇಳ್ಬಿಟ್ರಿ? ಯಾಕಂದ್ರೆ ಮನೆ ಅಂದ್ರೆ ಮದುವೆ ಮಾಡ್ಕೊಂಡಿರ್ತಾನೆ, ಮನೆ ಮಕ್ಕಳು ಎಲ್ಲ ಆಗಿರೋದು. ಎಲ್ಲ ಬಿಟ್ಟಿದ್ರೆ ಆರಾಮಾಗಿ ಎಲ್ಲರ ಜೀವನ ಮಾಡ್ಕೊಂಡು ಏನು ಸಿಗುತ್ತೆ ಅದು ತಿನ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು. ಸುಮ್ಮನೆ ಹೇಳೋದು ತಮಾಷೆಗೆ. ಮನೆ ಅಂದಮೇಲೆ ಇದ್ದಿದ್ದೆ, ಎಲ್ಲವೂ ಇರುತ್ತೆ. ಆದರೆ ಆ ಮನೆಯ ವ್ಯವಸ್ಥೆ ಹೇಗೆ ನಡಿಬೇಕು, ಮನೆಯ ಮಾಲೀಕ ಸರಿ ಇರಬೇಕು ಮುಖ್ಯವಾಗಿ. ಆ ಮಕ್ಕಳಿಗೆ ಆ ರೀತಿಯಾದಂಥ ಬೋಧನೆ, ಒಂದು ವಿಷಯದ ಪ್ರಜ್ಞೆ, ಇದೆಲ್ಲ ಒಂದು ನೈತಿಕವಾಗಿ ಅವರು ತಿಳ್ಕೊಳ್ಬೇಕು. ಅದನ್ನು ಕಲಿಸ್ಕೊಡುವಂಥದ್ದು ತಾಯಿ ಆದವರು, ತಂದೆ ಆದವರು ಆ ಮನೇನ ಪೋಷಣೆ ಮಾಡ್ಕೊಂಡು ಹೋಗುವಂಥ ಒಂದು ಕರ್ತವ್ಯ ಅವರಲ್ಲಿರುತ್ತೆ. ಇಲ್ಲಿ ಬಹುತೇಕ ಮನೇಲಿ ಏನಾಗಿರುತ್ತೆ ಅಂದರೆ ಗಂಡ ಹೆಂಡ್ತಿನೇ ಜಗಳ ಮಾಡ್ತಾ ಇರ್ತಾರೆ. ಈ ಪದೇ ಪದೇ ಇದನ್ನೆಲ್ಲ ನೋಡ್ಬಿಟ್ಟು ಮಕ್ಕಳು ಅದೇ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಮನೆಯಲ್ಲಿ ಸಂಸ್ಕಾರ, ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕಂತ ಹೇಳ್ತೀವಿ. ಹೇಗೆ ಬರುತ್ತೆ ಈ ಸಂಸ್ಕಾರ? ನಾವು ಮಾಡುವಂಥ ಒಂದು ಸಣ್ಣ ಸಣ್ಣ ಕಾರ್ಯಗಳಿಂದನೂ ಕೂಡ ಸಂಸ್ಕಾರ ಕಲಿತಾ ಹೋಗ್ತೀವಿ. ಎಲ್ಲ ಮನೇಲಿ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತಾರೆ. ಅವರು ಮನೆಯಲ್ಲಿರ್ತಕ್ಕಂಥ ಸ್ತ್ರೀ ಅಥವಾ ತಾಯಿ, ತಂದೆ ದೇವ್ರ ಪೂಜೆ ಮಾಡ್ತಾರೆ. ಹಬ್ಬ ಹರಿದಿನಗಳಲ್ಲಿ ಕೂಡಿ ಕೂತ್ಕೊಂಡು ಊಟ ಮಾಡ್ತಾರೆ. ಮಕ್ಕಳಿಗೆ ಒಂದು ಒಳ್ಳೆಯ ಶುದ್ಧವಾದಂತಹ ಮಾತುಗಳನ್ನು ಕಲಿಸ್ಕೊಡ್ತಾರೆ. ಇವೆಲ್ಲ ಸಣ್ಣ ವಿಧಾನಗಳೇನಾಗುತ್ತೆ, ಆ ಮಕ್ಕಳು ಬೆಳೀತಾ ಬೆಳೀತಾ ಅದನ್ನೇ ಅನುಸರಿಸ್ಕೊಂಡು ಅದೇ ರೀತಿಯಾದಂಥ ವಾತಾವರಣಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಮನೇಲಿ ಪೂಜೆ ಮಾಡೋದಿಲ್ಲ, ಅಥವಾ ಏನೋ ಒಂದು ರೀತಿಯಲ್ಲಿ ಬೇಕಾಬಿಟ್ಟಿದ್ದ ಸರ, ದುರಾಂಕಾರ, ದುರ್ನಡತೆ, ಇವೆಲ್ಲ ಅದೆಲ್ಲ ಮಕ್ಕಳು ಕೂಡ ಅವಲೋಕನ ಮಾಡ್ತಾ ಇರ್ತಾರೆ. ನಮ್ಗೆ ಯಾರು ಏನು ಮಾಡ್ತಾರೆ, ಅಥವಾ ಯಾರು ನಮ್ಮನ್ನು ಕೇಳೋ ಹಕ್ಕಿಲ್ಲ, ಈ ಒಂದು ವ್ಯವಸ್ಥೆ, ಮನಸ್ಥಿತಿಗಳು ಅವ್ರ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಹಾಗೆ ಮನೆಯೇ ಮೊದಲ ಪಾಠಶಾಲೆ. ಆ ಮನೆ ಹೇಗಿರ್ಬೇಕಂದ್ರೆ ಮನೆ ಮಾಲೀಕ ಸರಿಯಾಗಿರಬೇಕು. ಸಂಸ್ಕಾರ, ಈ ಶಿಷ್ಟಾಚಾರಗಳಾಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ಒಂದು ಕಟ್ಟುನಿಟ್ಟಾಗಿ ನೋಡ್ಕೊಂಡು ಹೋಗಬೇಕು. ಸುಮ್ಮನೆ ಆ ಮನೇನ ಹಾಳುಗೆಡೋದು ಬಿಡಬಾರ್ದು. ಯಾಕಂದರೆ ಈ ಮನೇಲೆಲ್ಲೋ ಗಲೀಜು ಬಿದ್ದಿರುತ್ತೆ, ಅದು ಹೇಳಬೇಕು, ತೆಗೆಸ್ಬೇಕು. ಸುಮ್ಮನೆ ಇವನು ಹೋಗ್ಬಿಟ್ಟು ರೂಮಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ಮನೆ ಮಾಲೀಕ, ಹೆಂಡ್ತಿನ ಆ ಕಡೆ ಹೋಗಿ ಕೂತ್ಕೊಂಡಿರ್ತಾಳೆ. ಈ ಮನೆ ನೋಡ್ಕೊಳೋದು ಯಾರಿಲ್ಲಿ? ಮಕ್ಕಳು ಇದೇ ದಾರಿಗೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟು ಈಗಿನ ಏನು ನಾವು ನಾಗರಿಕತೆ ಅಂತ ಹೇಳಿ ಸೊಗಲಾಡಿತನ ಮಾಡ್ತಾ ಇದ್ದೀವಲ್ಲ, ಅದರ ಒಂದು ಎಫೆಕ್ಟ್ ಇದೇ ರೀತಿಯಲ್ಲಿ ಆಗ್ತಾ ಇರುತ್ತೆ. ಸರಿಯಾದಂಥ ನಿಟ್ಟಿನಲ್ಲಿ ಹೋದರೆ ಎಲ್ಲವೂ ಸರಿ ಇರುತ್ತೆ. ಇವರ ಆಲೋಚನೆಗಳು ಸರಿಪಡಿಸ್ಕೊಳ್ಬೇಕು. ಮನೆ ಸರಿ ಇದೆ, ಮನಸ್ಥಿತಿಗಳು ಸರಿ ಇಲ್ಲ ಅಷ್ಟೇ. ಹಾಗಾಗಿ ಹೇಳ್ತಾ ಇದ್ದೀವಿ. ಕರೆಕ್ಟಾಗಿ ಹೇಳಿದ್ರಿ ಗುರುಗಳು. ಇವಾಗ ಮನಸ್ಥಿತಿಗಳಂತ ಬಂದಾಗ ಈ ಮಕ್ಕಳಲ್ಲಿ ಈ ಮನಸ್ಥಿತಿಗಳು ಕೆಡುವಂಥದ್ದು, ಅಥವಾ ತುಂಬ ಅಗ್ರೆಸಿವ್ ಆಗಿ ನಡ್ಕೊತಾ ಇರ್ತಾರೆ, ಅಪ್ಪ ಅಮ್ಮನ ಜೊತೆ ಇರ್ಬೋದು, ಅಥವಾ ಹೊರಗಿನ ಪ್ರಪಂಚದ ಜೊತೆ ಇರ್ಬೋದು. ಇದಕ್ಕೇನು ಕಾರಣಗಳಿರ್ಬೋದು ಗುರುಗಳೇ? ಏನಂದರೆ ಈ ಮಕ್ಕಳಲ್ಲಿ ಬೆಳೀತಾ ಬೆಳೀತಾ ಅದು ಒಂದು ವಯಸ್ಸು ಆ ರೀತಿ ಇರುತ್ತೆ. ಇದು ಮನಃಶಾಸ್ತ್ರದಲ್ಲೂ ನಿಮ್ಗೆ ಗೊತ್ತಿರ್ತದೆ. ಅವ್ರ ಮಾನಸಿಕತೆ ಆ ಮಟ್ಟಿಗೆ ಹೋಗ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಪ್ರಪಂಚ ಎಲ್ಲ ಒಂದು ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡೋ ಶೈಲಿಗಳು ಬೇರೆ ಆಗ್ತಾ ಇರುತ್ತೆ. ಆ ಮಟ್ಟಿಗೆ ಎಲ್ಲರ ಮೇಲೆ ಒಂದು ರೀತಿಯಲ್ಲಿ ಕೋಪ, ಅಥವಾ ಹೊಸದಾಗಿ ಅವ್ರ ಮನಸ್ಸಲ್ಲಿ ಏನೋ ಒಂದು ರೀತಿಯಲ್ಲಿ ಬಯಕೆಗಳು, ಕಾಮನೆಗಳು, ವಿಚಿತ್ರವಾದಂಥ ನಡವಳಿಕೆ, ಇವೆಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವರಲ್ಲಿ ಕೋಪ, ಆವೇಶ, ರಾಗ, ದ್ವೇಷ, ನಾನತ್ವ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಅವಾಗ ಒಂದು ಸ್ನೇಹಿತನಾಗಿ ನೋಡಬೇಕಾಗತ್ತೆ ಮಕ್ಕಳನ್ನು. ಎಲ್ಲಿ ನಾವು ಬಾಲ್ಯದಲ್ಲಿ ಆ ಮಗುನ ತಿಡ್ಲಿಕ್ಕೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡ್ತೀವಿ, ಯೌವನಕ್ಕೆ ಬಂದಿದ ತಕ್ಷಣ ಏನಾಗುತ್ತೆ, ಪಾಲಕರು ಅದನ್ನು ಸ್ನೇಹಿತನನ್ನಾಗಿ ನೋಡಬೇಕಾಗ್ತದೆ. ಸುಮ್ಮನೆ ಅವ್ರೇನೋ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಇವರು ಜಗಳಕ್ಕೆ ನಿಂತ್ಕೊಳ್ಳೋದು ಮನೆ ವಾತಾವರಣ ಕೆಡುತ್ತೆ. ಮನಸ್ಥಿತಿಗಳು ಸರಿ ಹೋಗ್ಬೇಕಂತಂದ್ರೆ ಅವ್ನು ಏನಕ್ಕೆ ಹಿಂಗೆ ಆಡ್ತಾ ಇದ್ದಾನೆ ಅನ್ನೋದು ಲೆಕ್ಕಾಚಾರ. ಇದರಲ್ಲೂ ಇತ್ತೀಚೆಗೆ ಏನಾಗಿದೆ, ಈ ಮಕ್ಕಳು ಬೇರೆ ಬೇರೆ ನೋಡ್ತಾ ಇರ್ತಾರೆ ವಾತಾವರಣ, ಫ್ರೆಂಡ್ ಸರ್ಕಲ್, ದುಶ್ಚಟಗಳು ಜಾಸ್ತಿ.
ಯಾವುದೋ ಒಂದು ದುಶ್ಚಟ, ಹುಡುಗರ ಸಹವಾಸ, ಈ ಸಹವಾಸದಿಂದ ಹಾಳು ಮಾಡ್ಕೊಳೋದು ಒಂದು. ಎರಡನೇದೇನಪ್ಪ ಅಂತಂದರೆ ಪ್ರೀತಿ ಪ್ರೇಮ ಅನ್ನೋವಂಥದ್ದು. ಈಗಲೂ ಕೂಡ ಸಹಜವಾಗಿ ನಮ್ಮ ದೇಶದಲ್ಲಿ ಬಿಡೋದಿಲ್ಲ, ಯಾರಿಗಾರ ಮದುವೆ ಮಾಡ್ಕೊಂಡು ಹೋಗಪ್ಪ ಅಂಥೇಳಿ. ಅಂಥ ಒಂದು ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಈ ಪ್ರೀತಿ ಪ್ರೇಮ ಅದರ ಒಂದು ಅನುಕರಣೆಯಲ್ಲಿ ಅಥವಾ ಯಾರೋ ಏನೋ ಹೇಳಿದ್ದನ್ನು ಈ ತಲೆ ಮೇಲೆ ತೊಗೊಂಡು ಮನೆ ಮೇಲೆ ಒಂದು ರೀತಿಯಲ್ಲಿ ಪ್ರತಾಪ ತೋರಿಸ್ತಾ, ಅಂದರೆ ಉತ್ತರ ಕುಮರನ್ ಪೌರುಷ ಅಂತೀವಲ್ಲ, ಆ ರೀತಿ ಮನೇಲಿ ತೋರಿಸ್ತಾ ಇರ್ತಾರೆ. ಸ್ವಲ್ಪ ಸಮಾಧಾನ ಸಮಚಿತ್ತವಾಗಿ ನೋಡ್ಕೊಂಡು ಹೋದರೆ ಖಂಡಿತವಾಗಿ ಸರಿ ಆಗುತ್ತೆ. ಮತ್ತು ಮಕ್ಕಳ ಮೇಲೆ ನಿಗಾ ಇಟ್ಟಿರಬೇಕು. ಅವ್ರೇನು ಮಾಡ್ತಾ ಇದ್ದಾರೆ, ಸ್ಕೂಲ್ಗೆ ಹೋಗ್ತಾರಾ, ಕಾಲೇಜ್ಗೆ ಹೋಗ್ತಾರಾ, ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಓದು ಬರಹದಲ್ಲಿದ್ದಾರಾ, ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರಾ, ಇಲ್ಲ ಯಾರೋ ಸಹವಾಸದಲ್ಲಿದ್ದಾರಾ, ಇಲ್ಲ ಏನೋ ದುಶ್ಚಟ ಕಲಿತಾ ಇದ್ದಾರೆ, ಇವೆಲ್ಲ ತಿಳ್ಕೊತಾ ಇರಬೇಕು. ಸುಮ್ಮನೆ ಮಕ್ಳಿಗೆ ಫೀಸ್ ಕಟ್ಟಿದ್ದೀವಿ, ಬಟ್ಟೆ ಕೊಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಗೆ ಬೇಕು ಹಂಗೆ ಬಿಡ್ಲಿಕ್ಕೆ ಆಗಲ್ಲ. ಹಿಂದೆ ಒಂದು ಕಾಲ ಇತ್ತು, ಕಷ್ಟ ಅನ್ನೋದು ಗೊತ್ತಿತ್ತು, ಮತ್ತು ಸಮಾಜ ಇಷ್ಟರ ಮಟ್ಟಿಗೆ ಎಲ್ಲ ಫೆಸಿಲಿಟಿಗಳು ಸಿಗ್ತಿರ್ಲಿಲ್ಲ. ಹೌದು. ಎಲ್ಲೋ ಅಲ್ಲಿ ದೊಡ್ಡವರು ಬರ್ತಾ ಇದ್ದಾರೆ ಅಂದರೆ ಇಲ್ಲಿಂದ ಮಕ್ಕಳು ಆ ಕಡೆಯಿಂದನೇ ಓಡೋಗ್ಬಿಡ್ತಿದ್ರು. ನಮ್ಮ ಕಾಲದಲ್ಲಿ ಹಂಗಿತ್ತು ವಿಷಯ. ಈಗೆಲ್ಲ ನೋಡಿ ಮೊಬೈಲ್ನಲ್ಲಿ ಎಲ್ಲ ಸಿಗುತ್ತೆ, ಏನು ಬೇಕು ಕೆಟ್ಟದ್ದೆಲ್ಲವೂ ಕೂಡ ದೊರೆಯುತ್ತೆ. ಹಾಗಾಗಿ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಗಾ ಇಟ್ಟಿರ್ಬೇಕು ತಂದೆ ತಾಯಿಗಳು ಕೂಡ. ಅದು ಒಳ್ಳೆಯ ಒಂದು ಮನಸ್ಥಿತಿ ಸರಿಪಡಿಸೋಕ್ಕಾಗುತ್ತೆ. ಗುರುಗಳೇ, ಮನೆ ಅಂತ ಅನ್ಸ್ಕೊಳ್ಬೇಕು ಅಂದರೆ ಅಲ್ಲಿ ಗಂಡ ಹೆಂಡತಿ ಇರಲೇಬೇಕು, ಗಂಡ ಹೆಂಡತಿ ಇದ್ದಾಗ ಮಕ್ಳು ಇರಲೇಬೇಕು, ಆಗಲೇ ಅದೊಂದು ಮನೆ ಅಂತ ಅನ್ಸ್ಕೊಳ್ಳೋದು. ಆದರೆ ಮನೆಯಲ್ಲೇ ಸಿಕ್ಕಾಪಟ್ಟೆ ಕಿರಿಕಿರಿ ಅಥವಾ ತೊಂದರೆಗಳು ಆಗ್ತಾನೇ ಇರುತ್ತೆ. ನೀವು ಹೇಳಿದ್ರಿ ಸಾಕಷ್ಟು ಕಾರಣಗಳು ಇರ್ಬೋದು. ಆದರೆ ಇದೆಲ್ಲ ಕಾರಣಗಳಿಗೂ ತಾಂತ್ರಿಕ ವಿದ್ಯೆ ಮೂಲಕ ನಮಗೆ ಪರಿಹಾರ ಸಿಗುತ್ತಾ ಗುರುಗಳೇ? ಯಾವ ರೀತಿಯಾಗಿ? ಖಂಡಿತವಾಗಿಯೂ ಪರಿಹಾರ ದೊರಕುತ್ತೆ. ಮನೆ ಅಂದ ಮೇಲೆ ಸಮಸ್ಯೆ ಸರ್ವೇ ಸಾಮಾನ್ಯ. ಸಮಸ್ಯೆನೇ ಮನೆ ಆಗಿರ್ಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಎಲ್ಲೋ ತಿರುಗಾಡಿ ಏನೋ ದುಡ್ಕೊಂಡು ಬಂದು ಮನೇಲಿ ಹಿಂಗೆ ಚೀರಾಟ ರಂಪಾಟ ಕಿರಿಕಿರಿ, ಗಂಡ ಹೆಂಡ್ತಿ ಮಕ್ಕಳ ಜೊತೆಲ್ಲ ಸಮಸ್ಯೆ ಮಾಡ್ಕೊಂಡು ಇವ್ರು ಯಾವುದೋ ಪ್ರೀತಿ ಪ್ರೇಮ ಅಂತ ಹೇಳಿ ಇವ್ರ ತಲೆ ಮೇಲೆ ತೊಗೊಂಡು, ಅಥವಾ ಮಗ ಮಾತು ಕೇಳ್ತಾ ಇಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿ ಸಾಕಷ್ಟು ಜನ ಪಾಪ ಬರ್ತಾ ಇರ್ತಾರೆ ಇದೇ ವಿಷಯಕ್ಕೋಸ್ಕರ. ಬದುಕಿನಲ್ಲಿ ಮಕ್ಕಳು ಆಸರೆ ಆಗಬೇಕು. ಮಕ್ಕಳಿಂದನೇ ಸಮಸ್ಯೆ ಮಾಡ್ಕೊಂಡು ಜೀವನ ಕಾಲಹರಣ ಮಾಡ್ಲಿಕ್ಕೆ ಆಗಲ್ಲ. ಒಂದು ಇಂಥ ಸಮಸ್ಯೆ ಅಥವಾ ಮನೆಯಲ್ಲಿ ಕಿರಿಕಿರಿ ಕಾಡಾಟ, ಕೆಲವೊಮ್ಮೆ ಏನಾಗುತ್ತೆ ಈ ತಂತ್ರ ಅಥವಾ ದುಷ್ಟಶಕ್ತಿ ಅಥವಾ ಯಾರ್ದಾದ್ರೂ ಬಂಧನ, ಪ್ರಯೋಗ, ಶತ್ರುಪೀಡೆ, ದೃಷ್ಟಿ, ಮಾಂತ್ರಿಕವಾದಂಥ ಛಾಯೆ, ಅಥವಾ ಆ ಮನೆಯಲ್ಲಿ ರಾಹುಗ್ರಸ್ತನಾಗಿದ್ದರೆ, ಸಂಚಕಾರಕನಾಗಿ ಪೀಡಾಕಾರಕನಾಗಿದ್ದಾಗಲೂ ಕೂಡ ಇಂಥ ಪ್ರಾಬ್ಲಮ್ಗಳು ಉಲ್ಬಣ ಆಗುತ್ತೆ. ಮನೆಯಲ್ಲಿ ಸಮಸ್ಯೆ ಇದ್ದಿದ್ದೆ ಬಹಳಷ್ಟು ಅತಿರೇಕಕ್ಕೆ ಹೋಗ್ತಾ ಇದೆ ಅಂದರೆ ಯಾವುದಾದ್ರೂ ಕಾರಣ ಇರ್ತದೆ. ಅದ್ರ ಬಗ್ಗೆ ದೋಷಾದಿಗಳಿದ್ದಾಗ ಪರಿಹಾರದ ಒಂದು ವಿವೇಚನೆ ಅವರಿಗೆ ಅವಶ್ಯಕವಾಗಿ ಇರುತ್ತೆ. ಅದ್ರ ಬಗ್ಗೆ ಅವಲೋಕನ ಮಾಡಬೇಕು. ಆದರೂ ಕೂಡ ಮನೆಯಲ್ಲಿಂದ ಸಮಸ್ಯೆ ಇದ್ದಾಗ ನಾವು ಸರಳವಾಗಿ ಏನು ಮಾಡ್ಕೊಳ್ಬೋದು ಎಂಬುದಾಗಿ ನೋಡಿದಾಗ ನೋಡಿ, ತಂತ್ರ ವಿಧಾನದಲ್ಲಿ ಭಾಳಷ್ಟು ಪ್ರಯೋಗಗಳು ಇದ್ದಾವೆ. ಅದ್ರಲ್ಲಿ ಕೆಲವೊಂದು ನೋಡ್ತಿರ್ತೀವಿ, ಮನೆಗೇನೋ ಬಾಗಿಲು ಕಟ್ಟಿರ್ತೀವಿ. ಏನಕ್ಕಂದರೆ ಯಾರಿಗೂ ಏನೋ ಮಾಡ್ಸೋಕ್ಕಲ್ಲ, ನಮ್ಮನೇಲೆ ನಾವು ಇಟ್ಟಿರ್ತೀವಿ. ನಮ್ಮ ಸೇಫ್ಟಿಗೋ ಅಥವಾ ನಮ್ಮ ರಕ್ಷಣೆಗೋ ಅಥವಾ ನಮ್ಮ ರಕ್ಷಾ ಕವಚವಾಗಿ ಅದನ್ನು ಇಟ್ಟಿರ್ತೀವಿ. ಅಂದರೆ ಮನೆ ಅಂದಮೇಲೆ ಎಲ್ಲರೂ ಸೇರ್ತಾರೆ. ಅದೇ ರೀತಿಯಾಗಿ ಈ ಪರಿಹಾರ ನೋಡಿ, ಒಂದು ಈ ಒಳಬಾಗಿಲು ಮೇಲ್ಭಾಗದಲ್ಲಿ, ಅಂದರೆ ಒಳಗಡೆ ಬರ್ತಾ ಇದ್ದಂಗೆ ಮೇಲ್ಭಾಗದಲ್ಲಿ ನೀವು ಈ ವಸ್ತುಗಳನ್ನು ಕಟ್ಬಿಡಿ. ಈ ಔದಂಬರದ ಕಟ್ಟಿಗೆ ಅಂತ ಹೇಳ್ತೇವೆ ನಾವು. ಈ ಟೆಂಪಲ್ ದೇವಸ್ಥಾನ ಕಡೆ ಎಲ್ಲ ಮಾರ್ತಾ ಇರ್ತಾರೆ, ಅಥವಾ ಗಿಡ ಇರುತ್ತೆ, ಮರ ಇರುತ್ತೆ, ಅದರಿಂದ ತೊಗೊಂಬರ್ಬೋದು. ಔದಂಬರದ ಕಟ್ಟಿಗೆ ಮತ್ತು ಅರಳಿ ಕಟ್ಟಿಗೆ, ಈ ಅರಳಿ ಮರದ ಸಮಿತಿಗಳಿರುತ್ತೆ, ಅದನ್ನು ಕೂಡ ಉಪಯೋಗಿಸಿ ಒಂದು ನವಿಲುಗರೆ, ಸಣ್ಣದಾಗಿ ಒಂದು ನವಿಲುಗರೆ, ಜೊತೆಗೆ ಈ ತೆಂಗಿನಕಾಯಿ ಇರುತ್ತಲ್ಲ, ಸಿಪ್ಪೆ ಸುಲಿದಿರಬಾರ್ದು, ಪೂರ್ತಿ ಇರಬೇಕು ಅಂತಹ ಒಂದು ತೆಂಗಿನಕಾಯಿ, ಇಷ್ಟನ್ನೂ ಕೂಡ ಒಂದು ವಸ್ತ್ರದಲ್ಲೋ ಸಾಧ್ಯ ಆದರೆ ಒಂದು ದಾರದಲ್ಲಿ ಕಟ್ಟಿ ಆ ಮನೆಯ ಮೇಲ್ಭಾಗದಲ್ಲಿ ಕಟ್ಟಿಬಿಡಿ. ಅರೆ ಇದರಿಂದ ಏನೋ ಸಮಸ್ಯೆ ಪರಿಹಾರ ಆಗಿಬಿಡುತ್ತಾ, ಈ ಔದಂಬರದ ಕಟ್ಟಿಗೆ ಸಿಪ್ಪೆ ಸುಲಿದಿರೋ ತೆಂಗಿನಕಾಯಿ ಅಂತ ನಮ್ಮ ಆಲೋಚನೆಗೆ ಬರ್ಬೋದು. ನೋಡಿ, ಇವೆಲ್ಲವೂ ಕೂಡ ಪೂರ್ಣ ಪ್ರಮಾಣದ ವಸ್ತು ಅಂತ ಹೇಳ್ತೀವಿ ನಾವು. ಹಾಗೆ ಇಲ್ಲಿ ಧನಾತ್ಮಕವಾದಂತಹ ಒಂದು ಅಂಶಗಳನ್ನು ಬಿಡುಗಡೆ ಮಾಡಲಿಕ್ಕೆ ಇದು ಬಹಳ ಅನುಕೂಲ ಆಗಿರುತ್ತೆ. ಆ ಮನೆಯಲ್ಲಿರ್ತಕ್ಕಂಥ ಋಣಾತ್ಮಕ ಅಥವಾ ನೆಗೆಟಿವಿಟಿ ಇವೆಲ್ಲವನ್ನು ಅದು ತಗೊಂಡು ಅದು ಶಕ್ತಿ ಸಂವರ್ಧನೆ ಮಾಡುತ್ತೆ. ಆ ಮನೆಗೆ ಬರ್ತಾ ಇದ್ದಂಗೆ ಅಲ್ಲೊಂದು ಉಲ್ಲಾಸ, ಚೈತನ್ಯ, ಲವಲವಿಕೆ, ಯಾವುದೇ ಪೀಡೆ ದೃಷ್ಟಿನ ತಡೆಗಟ್ಟಲಿಕ್ಕೆ ಇದು ರಕ್ಷಾ ಕವಚವಾಗಿ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಬಹಳ ಅಂದರೆ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಮನೇಲಿ ನೆಮ್ಮದಿ ಆಗಿರಬೇಕು, ಶಾಂತಿ ಇರಬೇಕು, ಮಕ್ಕಳು ಮರಿ ಎಲ್ಲ ಕೂಡ ಚೆನ್ನಾಗಿರಬೇಕು, ಒಂದು ಒಳ್ಳೆ ಒಡನಾಟ ಇರಬೇಕಂದ್ರೆ ಈ ತಂತ್ರವನ್ನು ಮಾಡಿ. ಇದರ ಜೊತೆಗೆ ಆದಷ್ಟು ಕುಟುಂಬದ ಜೊತೆಗೆ ಬರೀ ತಂತ್ರ ಮಾಡ್ಕೊಂಡು ಹೋದರೆ ಅಲ್ಲ,
ಯಾವುದೋ ಹಬ್ಬ ಬರುತ್ತೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡಿ, ಏನಾದರೂ ವಿಚಾರ ಡಿಸ್ಕಷನ್ ಮಾಡಿ. ಏನಾಗುತ್ತೆ ಮನೆ ಅಂದರೆ ಈ ಮಕ್ಕಳು ಒಂದು ರೂಮಲ್ಲಿ ಹೋಗಿ ಕೂತ್ಕೋತಾರೆ, ತಂದೆ ತಾಯಿ ಒಂದು ರೂಮ್ಗೆ ಹೋಗ್ತಾರೆ, ಏನು ಪ್ರಯೋಜನ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅಲ್ಲೊಂದು ಬಾಂಧವ್ಯನೇ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಅವಲೋಕನ ಮಾಡಬೇಕು. ಮತ್ತು ನೈತಿಕವಾಗಿ ಒಳ್ಳೆ ಶಿಕ್ಷಣ, ಒಳ್ಳೆ ಆಲೋಚನೆ, ಸಂಪ್ರದಾಯ, ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಇದು. ಯಾವುದೋ ಸಿನಿಮಾ ನೋಡ್ತೀರ ನೋಡಿ, ತೊಂದರೆ ಇಲ್ಲ, ಕೂತ್ಕೊಂಡು ಎಲ್ಲರೂ ನೋಡಿ. ಅದೇ ರೀತಿಯಾಗಿ ಏನೋ ಒಂದು ಸಂಸ್ಕಾರ, ಒಂದು ಕಾರ್ಯಕ್ರಮ ಬರ್ತಾ ಇರುತ್ತೆ, ಒಂದು ಕತೆ ಬರುತ್ತೆ, ಅಥವಾ ಏನೋ ಒಂದು ಧರ್ಮದ ಬಗ್ಗೆ ಏನೋ ಒಂದು ಆಚರಣೆಗಳು ಬರುತ್ತೆ, ಅದ್ರ ಬಗ್ಗೆ ಎಲ್ಲರೂ ಅವಲೋಕನ ಮಾಡಿ. ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಡಿ. ಹಬ್ಬ ಬಂದಾಗ ಯಾವ ಒಬ್ರಿಗೆ ಮಾವಿನ ತೋರಣ ಕಟ್ಟಕ್ಕೆ ಹೇಳಿ. ಅಲ್ಲ, ಸಣ್ಣ ಸಣ್ಣ ವಿಧಾನಗಳು ಏನಾಗುತ್ತೆ ಗೊತ್ತಾ, ಆ ಮನೆಯಲ್ಲಿ ನಂದು ಅನ್ನೋ ಒಂದು ಭಾವನೆ ಬರುತ್ತೆ. ನಂದು ಅಂದಮೇಲೆ ನನ್ನ ಮನೆ, ನನಗೊಂದು ಆಸೆ, ಚೆನ್ನಾಗಿರ್ಬೇಕು, ಗುಡಿಸೋದು, ಒರೆಸೋದು, ಕ್ಲೀನಿಂಗ್ ಮಾಡೋದು, ಮತ್ತೊಂದು ಎಲ್ಲ ಸೇರ್ಕೊಂಡಾಗ ಏನಾಗುತ್ತೆ, ನನ್ನ ಮನೆ ಚೆನ್ನಾಗಿರ್ಬೇಕು, ನಮ್ಮ ತಂದೆ ನಮ್ಮ ತಾಯಿ ಅನ್ನೋವಂಥ ಆ ಒಂದು ಭಾವನೆಗಳ ಜೊತೆಗೆ ಮನುಷ್ಯ ಹೋಗ್ತಾರೆ. ಆ ಭಾವನೆ ಬರಬೇಕಂದ್ರೆ ಸಣ್ಣ ಒಂದು ಕಾರ್ಯಗಳಲ್ಲಿರೋದು, ಏನೋ ದೊಡ್ಡದಾಗೇನೋ ತಂದು ಹಾಕೋದಲ್ಲ, ಮಕ್ಕಳಿಗೇನೋ ಆಸ್ತಿ ಮಾಡೋದಲ್ಲ, ಅಥವಾ ಡೂಪ್ಲೆಕ್ಸ್ ಮನೆ ಕಟ್ಟಿ ಮಕ್ಕಳು ಕೂರಿಸೋದಲ್ಲ. ಕೂಡಿಸ್ಬೇಕು, ಆ ಮನಸ್ಸುಗಳನ್ನು ಬೆಸಿಬೇಕು. ಹಾಗೆ ನಿಮ್ಮ ಮಾತು ಕೇಳೋಷ್ಟು ಅವ್ರಿಗೆ ವ್ಯವಧಾನ ಬರಬೇಕು. ಅದೆಲ್ಲ ಸ್ವಲ್ಪ ಯೋಚನೆಯಿಂದ ಮಾಡಿ ಪರಿಹಾರವನ್ನು ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿಂದ ಸಮಸ್ಯೆ ಇದ್ದರೆ ಮಾಡ್ಕೊಳ್ಬೋದು. ಆ ಒಂದು ವಿಷಯವಾಗಿ ನಿಮ್ಮ ಮನೆಯಲ್ಲಿ ಸರಿ ಹೋಗುತ್ತೆ ಅನ್ನೋದು ಖಂಡಿತವಾಗಿ ನಾನು ತಿಳಿಸ್ತೀನಿ. ಗುರುಗಳೇ, ಈಗ ನೀವು ಹೇಳಿದಾಗೆ ಇಷ್ಟೆಲ್ಲ ಪರಿಹಾರಗಳನ್ನು ನೀವು ತಿಳಿಸ್ಕೊಡ್ತಾನೇ ಬರ್ತಾ ಇದ್ದೀರಾ. ಆದರೆ ನಾವು ನಿಮ್ಮನ್ನು ಭೇಟಿ ಆಗಬೇಕು, ಜನಗಳು ನಿಮ್ಮ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು, ಅವ್ರ ಸಮಸ್ಯೆಗಳನ್ನು ಹೇಳಬೇಕು ಅಂತಂದರೆ ಯಾವ ರೀತಿ ನಿಮ್ಮನ್ನು ಭೇಟಿ ಆಗ್ಬೋದು ಗುರುಗಳೇ? ಎಲ್ಲಿ ಭೇಟಿ ಆಗ್ಬೋದು? ಬೆಂಗಳೂರಲ್ಲಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಇದೆ. ಅಲ್ಲೇ ನಮ್ಮ ಮನೆ ಮತ್ತು ಕಚೇರಿ ಇದೆ. ಮತ್ತು ಕೆಳಗಡೆ ನಂಬರ್ ಬರ್ತಾ ಇರುತ್ತೆ. ದೂರದಲ್ಲಿರೋರು ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದು. ಬರಲಿಕ್ಕೆ ಸಾಧ್ಯ ಇದೆ ಬರಬೇಕಂತಂದರೆ ಮೊದಲೇ ಫೋನ್ ಮಾಡಿ ಸಮಯ ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಅಷ್ಟೇ. ಓಕೆ ಗುರುಗಳೇ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಅಂತಂದರೆ ಎಲ್ಲರೂ ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರ್ಬೇಕಂತ ನಾವೆಲ್ಲ ಆಶಿಸ್ತೀವಿ. ಆದರೆ ಅದಕ್ಕೆ ತಾಂತ್ರಿಕವಾಗಿ ಜೊತೆಗೆ ನೈತಿಕವಾಗಿ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೋದು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಖಂಡಿತ ಈ ವಿಧಾನವನ್ನು ಅನುಸರಿಸಿ ಮನೆಯಲ್ಲೆಲ್ಲರೂ ಖುಷಿಯಾಗಿರಿ ಅಂತ ನಾವು ಕೂಡ ಆಶಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ ಎಪಿಸೋಡ್. ಹೆಚ್ಚಿನ ಮಾಹಿತಿಗಳಿಗಾಗಿ ಅಥವಾ ನಿಮಗೆ ಗುರುಗಳನ್ನು ಭೇಟಿಯಾಗಬೇಕು ಅಂತಂದರೆ ನಂಬರ್ಸ್ ಸ್ಕ್ರೋಲ್ ಆಗ್ತಾ ಇದೆ, ಆ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಗುರುಗಳನ್ನು ನೇರವಾಗಿ ಭೇಟಿ ಆಗ್ಬೋದು, ಅಥವಾ ಫೋನ್ ಮುಖಾಂತರ ಕೂಡ ನೀವು ಸಮಾಲೋಚನೆಯನ್ನು ನಡೆಸ್ಬೋದು.